ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಟ ರೀ. ಕ್ರಿಕೆಟ್ ಆಡಿದವರು, ಕ್ರಿಕೆಟ್ ನೋಡಿದವರು, ಕ್ರಿಕೆಟ್ ಇಷ್ಟಪಟ್ಟವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲೂ ಈ ಕ್ರಿಕೆಟ್ ಅಂದ್ಬಿಟ್ರೆ ಅದು ಬೇರೆ ಥರನೇ ಕ್ರೇಜ್ ಇದೆ ರೀ. ಕ್ರಿಕೆಟ್ ಯಾವ್ಯಾವ ಥರ ರೂಪ ತಗೊಂಡು ಗೊತ್ತಾ? ಫಸ್ಟ್ ಶುರುವಾಗಿದ್ದು ಟೆಸ್ಟ್ ಮ್ಯಾಚ್, ನಂತರ 60 ಓವರ್ಸ್ ಮ್ಯಾಚ್, ಆಮೇಲೆ 50 ಓವರ್ಸ್ ಒನ್ ಡೇ ಮ್ಯಾಚ್, ಆಮೇಲೆ 2020 ICL, KPL, CCL ಭಾಳಷ್ಟು ರೂಪಗಳು ತಗೊಂತು. ಇದ್ರ ಜೊತೆಗೆ ಇದೆಲ್ಲ ನಡೀತಿದ್ದು ಔಟ್ಡೋರ್ ಆ್ಯಕ್ಟಿವಿಟಿ. ಸೊ ಔಟ್ಡೋರ್ ನಡೀತಿತ್ತು, ಇದನ್ನು ಇಂಡೋರ್ ಮಾಡಿದ್ರೆ ಹೇಗಿರುತ್ತೆ? ವಾಹ್, ಸೂಪರ್ ಐಡಿಯಾ ಅಲ್ಲ? ಎಸ್, ವಾರೇ ವಾ ಅನ್ನೋ ರೇಂಜ್ಗೆ ಒಂದು ಇಂಡೋರ್ ಸೆಟ್ ಹಾಕ್ಬಿಟ್ಟು ಕಮರ್ ಫಿಲಮ್ ಫ್ಯಾಕ್ಟ್ರಿಯವರು ಎಲ್ಲ ಸೆಲೆಬ್ರಿಟೀಸ್ನ ಹಾಕೊಂಡು ಒಂದೇ ವೇದಿಕೆಯಲ್ಲಿ ಕ್ರಿಕೆಟ್ ಆಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಇನ್ನು ಡೀಟೇಲ್ಸ್ನ ನಾನು ನಿಮಗೆ ಸೆಟ್ ತೋರಿಸ್ತಾನೆ ಮಾತಾಡ್ಬಿಡ್ತೀನಿ, ಬನ್ನಿ ಅಲ್ಲಿ ಹೋಗೋಣ. ಇಂಥ ಒಂದು ಅದ್ದೂರಿಯಾದ ಸೆಟ್ಟಲ್ಲಿ, ಇಂಥ ಲಾವಿಶ್ ಆಗಿರೋ ಸೆಟ್ಟಲ್ಲಿ ಆಡೋದು ಯಾರು ಅಂತ ಯೋಚನೆ ಮಾಡ್ತಾ ಇರಾ ರೀ? ಸುಮಾರು 120 ಜನ ಸೆಲೆಬ್ರಿಟೀಸು ಇಲ್ಲಿ ಆಡೋದಕ್ಕೆ ಅಂತಲೇ ಕಂಠೀರವ ಸ್ಟುಡಿಯೋಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ನೋಡೋಕ್ಕೆ ಯಾವ ರೇಂಜಿಗೆ ಕಿಕ್ಕಿರುತ್ತೆ ಗೊತ್ತಾ? ಹೇಳೋದಕ್ಕಿಂತ ನೋಡೋಣ, ಫಾಲೋ ಮೀ. ಹಲೋ, ನಮಸ್ಕಾರ. ನಾನು ರಘು ಮುಖರ್ಜಿ. ನಾನು ಬೆಂಗಳೂರಿನ ತಂಡಕ್ಕೆ ಆಡ್ತಾ ಇದ್ದೀನಿ. ಅಲ್ಲಿ ನಾನು ಬ್ಯಾಂಗ್ಳೂರ್ ಟೀಮಲ್ಲಿ ಸೇರ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಹುಡುಗಿರ್ ಮತ್ತೆ ಹುಡುಗರ ಜೊತೆ ಆಡ್ತಾ ಇರೋದಲ್ವಾ, ಅದು ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಫಸ್ಟ್ ಟೈಮ್ ಲೈಫಲ್ಲೇ ಬ್ಯಾಟ್ ಟು ಬಾಲ್ ಹಿಡಿದಿದ್ದು ಅಂತಂದರೆ ಈ BCL ಬಂದಮೇಲೆ. ಸೊ ನಾವೆಲ್ಲರೂ ಸೇರಿಕೊಂಡು ಆಡ್ತಾ ಇದ್ದೀವಿ. ಐ ಥಿಂಕ್ ದೇರ್ ಆರ್ ಅಬೌಟ್ 6 ಟೀಮ್ಸ್ ಇದರಲ್ಲಿ. ಸೊ ನೀವು ನೋಡಿರೋ ಕಲಾವಿದರು ಸುಮಾರು ಜನ ಆಡ್ತಾ ಇದ್ದಾರೆ. ಇದು ಸ್ಪೋರ್ಟ್ಸ್ಗಿಂತ ಜಾಸ್ತಿ ಇದೊಂದು ಫನ್ ಎಂಟರ್ಟೈನ್ಮೆಂಟ್. ನಾವೆಲ್ಲ ಒಟ್ಟಿಗೆ ಒಂದು ಎಂಜಾಯ್ ಮಾಡುವಂಥ ಒಂದು ದಿವಸ. ಸೊ ಖಂಡಿತ ನೀವೆಲ್ಲ ನೋಡಿದ್ರೆ ಎಂಜಾಯ್ ಮಾಡ್ತೀರಾ. ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಕ್ರಿಕೆಟ್ ಇರುತ್ತೆ, ಫೈಟಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಇಟ್ಸ್ ಗೋಟ್ ಟು ಬಿ ಫನ್. ಮೀಟ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ಫಸ್ಟ್ ಟೈಮ್ ಇಲ್ಲಿ BCL ಅಲ್ಲಿ ಮೀಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಗುರ್ತಾ ಇದ್ದಾರೆ, ಆಲ್ಮೋಸ್ಟ್ ಹಾಫ್ ದ ಟೀಮ್ ನಮ್ಗೆ ಗುರ್ತಾ ಇದೆ. ಸೊ ವೆರಿ ಎಕ್ಸೈಟೆಡ್, ನೋಡೋಣ ಏನಾಗುತ್ತೆ. ತುಂಬ ಸಂತೋಷ ಆಗ್ತಿದೆ BCL ಅಲ್ಲಿ ಆಡ್ತಾ ಇದ್ದೀನಿ ಅಂತ. ವರ್ಸ್ಟ್ ಎಷ್ಟು ಮುದ್ದಾಗಿದ್ದಾರೆ ಹುಡುಗಿರು ಅಂದರೆ, ನನ್ನ ಕೈಯಿಂದನೇ ಬಾಲ್ ತುಂಬ ಬೌನ್ಸ್ ಆಗುತ್ತೆ. ಬೇರೆ ಟೀಮ್ನವ್ರು ನಮ್ಮ ಹುಡುಗಿಯರು ನೋಡಿದ್ರೇ ಬೋಲ್ಡ್ ಆಗ್ಬಿಡ್ತಾರೆ. ಹೆಸರಿಗೆ ತಕ್ಕಂಗೆ ಒಬ್ರೊಬ್ರು ತುಂಬ ಒಳ್ಳೊಳ್ಳೆ ಘಟಗಳಿದ್ದಾರೆ. ಸೊ ನಮ್ಗೆ ಯಾವುದೇ ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ, ಸಕ್ಕದಾಗಿ ಆಟ ಆಡಿ. ಯೂಶಲಿ ಕ್ರಿಕೆಟ್ ನಾವು ಗ್ರೌಂಡಲ್ಲಿ ಆಟ ಆಡೋದು. ಸೊ ಇದೊಂದು ಡಿಫ್ರೆಂಟ್ ಥೀಮ್ ಅಂತ ಹೇಳ್ಬೋದು, ಕಾನ್ಸೆಪ್ಟ್. ಇವಾಗ ಇಲ್ಲಿಗೆ ಬಂದಮೇಲೆ ಎಲ್ಲರೂ ಒಂಥರ ಪರಿಚಯ ಆಗ್ತಾ ಇದ್ದಾರೆ. ಬರೀ ನಮ್ಮ ಟೀಮ್ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಟೀಮ್ಗಳು ಅಷ್ಟು ಜನ ಒಟ್ಟಿಗೆ ಹಾಕೋದಿದೆಯಲ್ಲ, ಎಲ್ಲೋ ಒಂದು ಕಡೆ ಒಂದು ಹೊಸ ಕುಟುಂಬ ಕಟ್ಟಿದಂಗೆ ಅದು.
ಕಡೆಯಿಂದ ಬೌಲಿಂಗ್ ಮಾಡಿದ ತಕ್ಷಣ ಇಲ್ಲೆಲ್ಲ ಡಡ 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 ಅಂತಿರ್ತಾರೆ. ನಮ್ಮ ಹುಡುಗಿರ್ ಮೂತಿಗೆ ಬಿದ್ದರೂ ಪರವಾಗಿಲ್ಲ, ನಾನು ಹೆದರಲ್ಲ ಅಂತ ನಿಂತಿದ್ದಾರೆ ನೋಡಿ. ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಫಸ್ಟ್ ವಿಕ್ಟ್ರಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್. ನನ್ನ ಟೀಮು ಬಂದು ದಾವಣಗೆರೆ. ಸೊ ವೆರಿ ಥ್ರಿಲ್ಲಿಂಗ್, ವೆರಿ ಎಂಟರ್ಟೈನಿಂಗ್. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಮ್ಮ BCL ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನನ್ನ ಹೆಸರು ನಿಮ್ಮೆಲ್ರಿಗೂ ಗೊತ್ತು ಅನ್ಕೋತೀನಿ, ಕಾಮಿಡಿ ನಟ ಕೆಂಪೇಗೌಡ. ಸೊ BCL ಅಂದ್ರೇ ತುಂಬ ಗ್ಲಾಮರ್ ಆಗಿರುತ್ತೆ. ನೀವು ಇದುವರೆಗೂ ಕ್ರಿಕೆಟ್ ನೋಡಿದ್ದೀರಾ, ಸೊ ನಮ್ಮ ಸಿನಿಮಾದವ್ರು ಆಡಿರೋ CCL ನೋಡಿದ್ದೀರಾ. ಇಲ್ಲಿ ಕಾಮಿಡಿ ಇರುತ್ತೆ, ಗ್ಲಾಮರ್ ಇರುತ್ತೆ, ಮತ್ತು ಒಳ್ಳೆ ಫೋರ್ಸ್ ಟೀಮ್ ಇದೆ. ಇಂಡಸ್ಟ್ರಿಯಲ್ಲಿರೋ ಎಲ್ಲ ಗ್ಲಾಮರರ್ಸು ಇಲ್ಲೇ ಕಾಣ್ತಾ ಇದ್ದಾರೆ ಇವತ್ತು. ಸೊ ಒಂದು ವೇ ಆಫ್ ಏನೋ ಗ್ಲಾಮರ್ ಕಮ್ ಗೇಮ್ಸ್ ಆ್ಯಂಡ್ ಕಮ್ ಏನೋ ಎಂಟರ್ಟೈನ್ಮೆಂಟ್. ಇಟ್ಸ್ ಆಲ್ ಫಿಲ್ಡ್ ವಿತ್ ಒಂದು ಗೇಮಲ್ಲಿ ಎಲ್ಲ ಫಿಲ್ ಆಗೋಗಿದೆ. ನಾವು ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ಲಾ ನಿಮಗೆ? ನೋಡಿ ಹೆಂಗಿದೆ ಅದೆಲ್ಲ. ಹಾಂ, ನೋಡಿದ್ರಲ್ಲ, ಅದನ್ನೆಲ್ಲ ನೋಡಿದ್ರಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು ರೀ. ನೀಟಾಗಿ ಸೆಟ್ ಹಾಕಿದ್ರಪ್ಪ. ನಾವು ಬಂದು ಹೊಡೆಯೋ 6, 4ಗೆ ಒಂದೊಂದು ಉದುರಿ ಎಲ್ಲ ಕಿತ್ತೋಗಿದೆ. ಇನ್ನೂ 2 ದಿನ ಪ್ರಾಕ್ಟೀಸ್ ಕೊಟ್ಟರೆ ಅದೆಲ್ಲ ಹರಿದೋಗೋ ರೇಂಜ್ಗೆ ಹೊಡಿತೀವಿ ಬಾಲ್ನ. ಓಕೆ, So it's nice that we're all getting together, playing together, practicing together. It's really fun. I hope this continues every year like this. ಸೊ ಅವರು ಪ್ರಾಕ್ಟೀಸಿಗೆ ಕರೆದಿದ ತಕ್ಷಣ ಫಸ್ಟು ಬರೀ ಹುಡುಗರು ಅಂತ ಅನಿಸಿದ್ದು. ಸೊ ನೋಡಿದ್ರೆ ಕಂಪ್ಲೀಟ್ ಗ್ಲಾಮರಸ್, ವೆರಿ ಗುಡ್ ಲುಕಿಂಗ್ ಗರ್ಲ್ಸ್ ಇದ್ರು ಆ್ಯಂಡ್ ವೆರಿ ನೈಸ್ ಆ್ಯಂಡ್ ಎವ್ರಿಬಡಿ ತುಂಬ ಕಲರ್ಫುಲ್ ಆಗಿದೆ. ನಂಗೆ ಈಗ ಹೇಳ್ಬೇಕು ಅಂತಂದರೆ ಡ್ಯಾನ್ಸ್ ಆಡೋಕ್ಕೆ ಮಾತ್ರ ಅಲ್ಲ, ಫುಲ್ ಮಸ್ತಿ ವಿತ್ ಕ್ರಿಕೆಟು. ಏನೇ ವೈಟ್ ಬಾಲು ಯಾರು ಬಂದರೂ ಡ್ಯಾನ್ಸ್ ಆಡೋದು, ಅದೊಂದೇ ಲೆಕ್ಕ ಇರೋದು ಇದರಲ್ಲಿ ನಮಗೆ. BCL ಅಂತ ಫಸ್ಟ್ ಟೈಮ್ ಅಂದರು, ಏನೋ ಡಿಫ್ರೆಂಟ್ ಆಗಿರುತ್ತಲ್ಲ ಅಂತ ನೋಡೋಕೆ ಬಂದ್ವಿ. ನೋಡಿದ್ರೆ ಆ ಸೆಟಪ್ಪು, ಹುಡುಗಿರು ನಮಗೆ ಬೌಲಿಂಗ್ ಮಾಡೋದು, ನಾವು ಹುಡುಗಿರಿಗೆ ಬೌಲಿಂಗ್ ಮಾಡೋದು, ಈ ಹಬ್ಬ ಸೂಪರ್ ಆಗಿರುತ್ತೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಇಂಡಸ್ಟ್ರಿ ಎಲ್ಲ ಒಂದು ಕಡೆ ಸೇರ್ತೀವಿ ಅಂದರೆ ಏನೋ ಒಂದು ಸಿನಿಮಾ ಆಗ್ಬೋದು, ಇದರಿಂದ ಅದು ಇದು ಅಂತೀವಿ. ಬಟ್ ಆ್ಯಕ್ಚುಲಿ BCLಗೆ ಬಂದಾಗ ನಮಗೆ ಅನಿಸಿದ್ದು ಇಲ್ಲಿ ತುಂಬ ಗ್ಲಾಮರಸ್ ಆಗಿರೋ ಜನ ಇದ್ದಾರೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಖಂಡಿತ ಇಲ್ಲಿ ಲವ್ ಅಫೇರ್ಸು ಆಗುತ್ತೆ, ಆಮೇಲೆ ಮ್ಯಾರೇಜ್ ಪ್ರಪೋಸಲ್ಸು ಆಗುತ್ತೆ. ಯಾಕಂದರೆ ಆಗಲೇ ಎಷ್ಟೊಂದು ಜನ ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಈ ಥರ ಆಗ್ಬೋದು BCLindaನೇ ಅಂತಲೇ ಹೇಳ್ಬೋದು. ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಟೀಮ್ ಇನ್ನೊಂದು ಟೀಮ್ ಅನ್ನಲ್ಲ, ತುಂಬ ಫ್ರೆಂಡ್ಶಿಪ್ ಜಾಸ್ತಿ ಆಗಿರುತ್ತೆ. ಕೆಲವೊಂದರೆ ನನಗೆ ಗೊತ್ತಿರೋದು, ಬಟ್ ಪರಿಚಯ ಇಲ್ಲ. ಬೇರೆ ಟೀಮ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಟೀಮಲ್ಲಿ ಅವರ ಫೀಲಿಂಗ್ಸು, ನೇಚರ್ ಬಗ್ಗೆ ಎಲ್ಲರೂ ಬೋಲ್ಡ್ ಆಗ್ತಾ ಇದ್ದೀವಿ. ಜೋಶ್ ಅಂತೂ ಎಲ್ಲರಿಗೂ ಸಿಕ್ಕಾಬಡೆ ಬಂತು. ಅವ್ರನ್ನ ನೋಡಿದ ತಕ್ಷಣ
ಅವ್ರ ಜೊತೆ ಆಡಬೇಕು ಅಂದರೆ ಕ್ರಿಕೆಟ್ ಆಡಬೇಕು ಆ ಜೋಶ್ ಎಲ್ಲರಿಗೂ ಇತ್ತು. ಸೊ ಇದು ವೆರಿ ನೈಸ್ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಟೀಮ್ ಹುಬ್ಳಿ ಹಂಟರ್ಸ್ನ ನೋಡಿದ್ದೀರಾ, ಅವ್ರ ಎನರ್ಜಿ ನೋಡಿದ್ದೀರಾ, ಸೂಪರ್ ಎನರ್ಜಿ. ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ದಿನ, 3 ದಿನದ ಕಂಟಿನ್ಯೂಸ್ ಪ್ರಾಕ್ಟೀಸು. ಸೊ ಎನರ್ಜಿ ನೋಡ್ತಾ ಇದ್ದೀರಾ. ವಿ ಆರ್ ರೆಡಿ ಟು ರಾಕ್ ಹುಬ್ಳಿ ಹಂಟರ್ಸ್. ಆ್ಯಕ್ಚುಲಿ BCL ಅಂದರೆ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ. ನಾವು ಫಸ್ಟ್ ಟೈಮ್ ನಾವು ನಮ್ಮ ಸ್ಯಾಂಡಲ್ವುಡ್ ಆಡ್ತಾ ಇದ್ದೀವಿ. ಕ್ರಿಕೆಟ್ ಪ್ರಾಕ್ಟೀಸ್ ಅಂತೂ ನೀವು ನೋಡ್ಬೋದು, ಬ್ಲ್ಯಾಕ್ ಇದ್ದಿದ್ದು ಗೋಡೆ ಫುಲ್ಲು ಗ್ರೀನ್ ಆಗಿಬಿಟ್ಟಿದೆ, ಎಲ್ಲ ಪ್ಯಾಚ್ಗಳು. ಆ ರೇಂಜ್ಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ತುಂಬ ಬೆವರಿಳಿಸ್ತಾ ಇದ್ದಾರೆ ಎಲ್ಲರೂ ಪ್ರಾಕ್ಟೀಸಲ್ಲಿ. ಇವಾಗ ಎಲ್ಲರೂ ತುಂಬ ಲೈಟ್ ಆಗಿದ್ದಾರೆ, ಬಟ್ ಅವ್ರವ್ರ ಟೀಮು ಅಂತ ಬಂದಾಗ ಅವರು ತುಂಬ ಸ್ಟ್ರಿಕ್ಟಾಗಿ ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾರೆ, ತುಂಬ ಸೀರಿಯಸ್ ಆಗಿ ಆಡ್ತಾರೆ. ಕವಿರಾಜ್ ಸರ್ ಮತ್ತೆ ದಿನಕರ್ ತೂಗುದೀಪ್ ಅವರು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್. ನಮ್ಮ ಟೀಮ್ ಮೈಸೂರು ಟೀಮ್ದು ಅಡ್ವಾಂಟೇಜ್ ಏನಂದರೆ, ನಮ್ಮ ಮೈಸೂರು ಟೀಮಲ್ಲಿ ನಾನು ನೋಡ್ದಂಗೆ ಬೇರೆ ಎಲ್ಲರ ಟೀಮ್ಗಿಂತ ಗರ್ಲ್ಸ್ ಪ್ಲೇಯರ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಹುಡುಗಿರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ನಮ್ಮ ಕಡೆ. ಬೌಲಿಂಗ್ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ಕ್ರಿಕೆಟ್ ಆಡೋ ಥರನೇ ಆಡ್ತಾರೆ. ಸೊ ಅದೊಂದು ಖುಷಿ, ಅದೊಂದು ನಮ್ಮ ಪ್ಲಸ್ ಪಾಯಿಂಟ್. ನಾವಿವತ್ತು ಸುಮ್ಮನೆ ಪ್ರಾಕ್ಟೀಸ್ ಮ್ಯಾಚ್ ಆಡ್ತಿರೋದು, ಅದರಲ್ಲೇ ಇಷ್ಟೊಂದು ಕಾಂಟ್ರವರ್ಸೀಸ್, ಅದರಲ್ಲೇ ಇಷ್ಟೊಂದು ಜಗಳಗಳು ನಡೀತಿದೆ ಅಂದರೆ ಇನ್ನು ಮೇನ್ ಮ್ಯಾಚ್ ದಿನ ಏನೇನು ಆಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಬಾಲ್ಯದ ಜೀವನ ಮತ್ತೆ ನೆನಪು ಬರುತ್ತೆ ಈ BCL ಕ್ರಿಕೆಟಿಂದ. ಬಟ್ ಅವ್ರವ್ರ ಟೀಮ್ ಬಗ್ಗೆ ಚೆನ್ನಾಗಿ ಸ್ಟ್ರಾಟಜೈಸ್ ಮಾಡ್ತಾ ಇದ್ದಾರೆ, ಬೇರೆ ಟೀಮ್ ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಅಂತಲೂ ನೋಡ್ತಾ ಇದ್ದಾರೆ. ನಮಗೇನು ಅಂದರೆ ನಾವು ಹುಡುಗರ ಥರನೇ ಆಡಬೇಕು ಅಂತ, ಯಾವುದ್ರಲ್ಲೂ ಕಮ್ಮಿ ಆಗಬಾರ್ದು. ಸುಮ್ಮನೆ ಅಲ್ಲಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು, ಸ್ಟೇಡಿಯಮಲ್ಲಿ ಹೋಗ್ಬಿಟ್ಟು ಬ್ಯಾಟ್ ಹಿಡ್ಕೊಳಕ್ಕೆ ಬರ್ದೆ ಸುಮ್ಮನೆ ಫನಿಯಾಗಿ ಕಾಣಬಾರ್ದು ಅಂತ 3 ದಿನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ. ನಮ್ಮ ಹುಡುಗಿರು ಎಲ್ಲರೂ ನಮ್ಮಷ್ಟೇ ಸ್ಟ್ರಾಂಗ್ ಇದ್ದಾರೆ. ಕಾಡಲ್ಲಿರೋ ಸಿಂಹ ಗರ್ಜಿಸಿದ್ರೆ ಕಾಡು ಪ್ರಾಣಿಗಳಿರುತ್ತೆ, ಮಂಗಳೂರು ಟೀಮ್ ಗರ್ಜಿಸಿದ್ರೆ ಇಡೀ ಗ್ರೌಂಡೇ ಎದುರುತ್ತೆ. ರೆಡಿಯಾಗಿ ನಿಂತಿದ್ದೀವಿ. ಫನ್ ಆನ್ ಎಂಟರ್ಟೈನ್ಮೆಂಟ್, ಫುಲ್ ಆನ್ ಎಂಟರ್ಟೈನ್ಮೆಂಟ್ ಪ್ಲಸ್ ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ. ಕ್ರಿಕೆಟಿಗೆ ಬಂದರೆ ನಾನು ಸ್ವಲ್ಪ ಟೇಡ ಮೇಡ, ನನಗೆ ಅಷ್ಟೊಂದು ಆಡೋಕ್ಕೆ ಬರಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಮೈಕೆಲ್ಲ ನೋಡ್ತಾ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ನಾನು ಕ್ರಿಕೆಟ್ ಆಡಿದ್ದು. ಯಾವ್ಯಾವುದಕ್ಕೋ ಏನೇನಕ್ಕೋ ಕ್ರಿಕೆಟ್ ಆಡ್ತಾರೆ. ನಾವು ಮಜಾ ಮಾಡೋದಕ್ಕೋಸ್ಕರ BCL ಸ್ಯಾಂಡಲ್ವುಡ್ ಹೆಲ್ದಿ ಕಾಂಪಿಟೇಷನ್ ಜೊತೆ ಮ್ಯಾಚ್ ಆಡ್ತೀವಿ. ಎಲ್ಲ ಟೀಮ್ನು ನೋಡ್ತೇವೆ, ಎಲ್ಲರಿಗೂ ಒಂದೇ ಪ್ರಾಕ್ಟೀಸ್ ಇರೋ ಜಾಗ. ಬಟ್ ನಮ್ಮ ಟೀಮು ಬೆಳಗ್ಗೆ 8 ಗಂಟೆ ಅಂದರೆ 8 ಗಂಟೆಗೆ ಬಂದು 14-15 ಜನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದು ಒಂಥರ ಲೈಕ್
ವೆರಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಡಾನ್ಸ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಡಿಫ್ರೆಂಟ್ ಇಲ್ಲಿ. ಆ್ಯಂಡ್ ವಿ ಆರ್ ಗೋನಾ ರಾಕ್ ಇಟ್. ಸೊ ಇಷ್ಟು ದಿವಸ ನಾವು ಫೀಲ್ಡಲ್ಲಿ ಆಡ್ತಾ ಇದ್ವಿ, ನೀವು ಕರ್ಕೊಂಬಂದು ಬಾಕ್ಸಲ್ಲಿ ಬಿಟ್ಟಿದ್ದೀರಾ. ನಾವು ಎಂಥ ಹುಲಿಗಳು ಎಂಥ ಸಿಂಹಗಳು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗಿದೆ. ಯಪ್ಪಡೆ ಎಷ್ಟು ಜನ ಹೀರೋಗಳು, ಹೀರೋಯಿನ್ಗಳು, ಕಾಮಿಡಿಯನ್ಸು, ಸಿನಿಮಾ ಮಾಡಿರೋ ಆರ್ಟಿಸ್ಟ್ಗಳು ಎಲ್ಲರೂ ಯಾವ ರೇಂಜಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಕ್ಯಾಚು, ಔಟು, ನಗು, ಕಾಮಿಡಿ, ರೇಗಾಟ, ಕೂಗಾಟ ಎಲ್ಲ ಒಟ್ಟಿಗೆ ಒಂದೇ ಸ್ಟೇಜಲ್ಲಿ ನಡೀತೀವ್ರಿ. ಇಲ್ಲೇ ಹಿಂಗಿರ್ಬೇಕಾರೆ ಈ ನಾನ್ ಸ್ಟೇಜ್ ಬಂದಾಗ ಹೆಂಗೆಲ್ಲ ಆಡ್ಬೇಡ ಅಲ್ವಾ, ಸೂಪರ್ ಆಗಿರುತ್ತೆ. ಆದರೂ ಎಲ್ಲೋ ಮ್ಯೂಸಿಕ್ ಕಲಿಸಿದೆ ಅಲ್ವಾ, ಅದೇನು ಅಂತ ನೋಡೋಣ ಬನ್ನಿ ಬನ್ನಿ ಹೇಳ್ತೀನಿ. ಆರು ಟೀಮ್ಗಳ ನಡುವೆ ಯುದ್ಧ, ಎಲ್ರೂ ಎದುರಿಸಿ ನಿಂತವನ್ ಮಾತ್ರ ಗೆದ್ದ. ಅಣ್ಣಯ್ಯ, ಇದು ಬಾಕ್ಸ್ ಕ್ರಿಕೆಟ್ ಲೀಗು. Make this new history. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರೆಗಳಿಗಾಗಿ ಎಬ್ಬೆಕ್ಸು ಪ್ರಾಯ್ಸು, ಮಜಾ ಮಾಡೋದಿಟ್ಟು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice. ಕಡೆಗೆ ಎಲ್ಲರ ಓಟ, ತನು ಮನವನ್ನೇ ಸೆಳೆಯುವ ನೋಟ. ಬನ್ನಿ ಬನ್ನಿ ನೋಡಿ ಮೋಜಿನ ಆಟ. 6 ತಿಂಗಳ ಆರ್ಭಟ ನೋಡಿ, ಎಂಟರ್ಟೈನ್ಮೆಂಟ್ ಇನ್ ಆಟದ ಜೋಡಿ. ಎಲ್ಲೂ ನೋಡೆ ಇಲ್ಲ ಇಂಥ ಒಂದು ಶೋರಿ. ಸರ್, ಈಗ ಗಾಡಿ ನಿಮ್ಮ ಮನೆ ಹತ್ರ ಬಂದಾಗ ನೀವು ಕಾಯಲ್ವಾ ಸರ್? ಗಾಡಿ ಕಾಯಲ್ವಾ? ಇವಾಗ ಬಂತ ಗಾಡಿ ಡ್ರೈವರ್ ಲೇಟ್ ಆಗಿ ಬಂದ್ರೆ ನಾನೇನ್ ಮಾಡ್ಲಿ ಹೇಳಿ? ಕಾಯ್ಬೇಕು, ಕಾಯ್ಲೇಬೇಕು ಸರ್. ನನ್ನ ಹತ್ರ ಎಕಡ ಗಿಕಡ ಅಂತಲ್ಲ, ನನ್ನ ಹತ್ರ ಅದೆಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಟ್ಟಾರದು. ನಾನ್ ಕಾಸು ಕೊಡ್ತೀನಿ, ನಮ್ಮ ಯಜಮಾನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಯಜಮಾನ ಮಾತಾಡ್ತೀನಿ, ಯಜಮಾನ ನಮ್ಗೆ ಕಾಯ್ಬೇಕಂದ್ರೆ ಬರ್ಬೇಕು ಸರ್. ನೀವು ಬರ್ಬೇಕಂದ್ರೆ ಕಾಯ್ಬೇಕು ಅಂತ ಯಾವಾಗ ಸಮಯ ಗಾಡಿ ಲೇಟ್ ಆಗಿ ಬಂದ್ರೆ ನಾನೇನ್ ಮಾಡ್ಲಿ? ನೀವೇನ್ ಮಾಡೋದು? ಮ್ಯಾನೇಜರ್ ಹಾಕಿದ್ದೀರಾ ಸಮಯ? ನಾವು ಗಾಡಿ ಅವ್ನಿಗೆ 50 ಸತಿ ಫೋನ್ ಮಾಡಿದೀವಿ. ನಾನು ಹೋಗ್ತಾ ಇದ್ದೀನಿ ಟ್ರಾಫಿಕ್ ಅಂತ ಹೇಳಿದಾನೆ. ಯಾವ ಕಾಯಲ್ಲ, ಪ್ರೊಡ್ಯೂಸರ್ಗೆ ಕಾಯಲ್ಲ ನಾನು. ನಿಮ್ಗೆ ಕಾಯ್ಬೇಡಿ, ಹೋಗಿ. ವಯಸ್ಸಿಗೆ ಮರ್ಯಾದೆ ಕೊಡ್ತಾ ಇದ್ದೀನಿ, ಅದು ಉಳ್ಕೊಳ್ಳೆ. ನನ್ನ ಕೆಂಪಡೆ ಏನು ಬೇರೆಯವ್ರ ತಡ್ಕೊಳ್ಳೆ. ನನ್ನ ಹತ್ರ ನೀವು ನನ್ನ ಹತ್ರ ಕರೆಕ್ಟಾಗಿ ಮಾತಾಡಿ ಸರ್. ನನ್ನ ಹತ್ರ ಮಾತಾಡಿ ಕರೆಕ್ಟಾಗಿ ಅಂದ್ರೆ ಕಾಯ್ಬೇಕ. ನಿನ್ನೆ ಒಂದು ಹೇಳ್ರಿ, ಒಂದಿನ ಒಂದು ತಪ್ಪಾಗುತ್ತೆ, ದಿನ ಹಿಂಗೇನಾ ಸರ್? ಇದು ಸಿನಿಮಾ ಇದೆ ಸರ್, ಸಿನಿಮಾ ಹಿಂಗೆ ಹಾಗೆ ಆಗತ್ತೆ. ಏಯ್, ಏನೋ ಬರ್ತೀಯಾ? ಬಾರ ಇದೆ, ನಿನ್ಗೆ ಹೇಳ್ತಾ ಇರೋದು, ಬಾರ ಇದೆ.
ಕೆಲಸ ಕೊಟ್ಟಿರೋದ್ರಿ, ನನಗೆ ವಿಡಿಯೋ ಮಾಡಬೇಡಿ ಅಂದರೆ ವಿಡಿಯೋ ಮಾಡೋದು ಇಶ್ಯೂ ಮಾಡೋದಾ ಮಾಡ್ತೀರಾ? ಅಯ್ಯೋ ಸಮಯ ಯಾವ ದೊಡ್ಡ ಇಶ್ಯೂ ರೀ, ನಿಮ್ಮನ್ನ ಇಟ್ಟು ಯಾವ ದೊಡ್ಡ ಇಶ್ಯೂ ಮಾಡೋದು ಹೇಳಿ ನಾವು. ಅದಕ್ಕೆ ಸೂರ್ಯ ನಂಬರ್ ತಗೊಳ್ಳಿ, ನಂಬರ್ ತಗೊಳ್ಳಿ ನಂದು. ಏನು ನಂಬರು? ಈ ನಂಬರ್ ಎಂತ ಮಾಡೋದು ಅಣ್ಣ? ನೀವು ಹಿಂಗೆ ಮಾತಾಡ್ರಿ ಹೆಂಗಣ್ಣ? ಇರೋ ಒಂದು ನಿಮಿಷ ಇರೋ. ಏನು ಏನ್ರಿ ಅಣ್ಣ? ಇರೋ ನಂಬರ್ ತಗೋ. ಏನು ನಂಬರು? ಅವನೇನು ಮಾತಾಡೋ ರೀತಿ ಗೊತ್ತಾ? ಏನಂದ 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 ಕೆಲಸ ಮಾಡ್ತಾ ಏನಂದ? ಅವ್ನ ಕೆಲಸನೇ ಕೆಲಸ, ಅವ್ನ ಕೆಲಸನೇ ಕೆಲಸ. ಅವ್ನ ಕೆಲಸನೇ ಅದಮ್ಮ. ಬಿಡುವೆ ನೀನು ಅರ್ಥ ತಗೊಂಡಿದ್ದೆ ಏನು ಮಾಡ್ತಾನೆ ನೋಡೋಣ. ಸುಮಾರ ಬಿಡ. ಮಾತಾಡೋದು ಕಲಿ, ಅರ್ಥ ಆಯ್ತಾ? ಹಿಂಗೆ ಹೇಳ್ತೀನಿ ಇವಾಗ. ಅದು ನೀವೇನ್ ಬೇಕಾದ್ರೆ ಹೇಳ್ಕೊಳ್ಳಿ. ಅದು ಅದಿರ್ಲಿ, ಮಾಡಲ್ಲ ಅದಿರ್ಲಿ, ನಾವು ಅದಿರ್ಲಿ ಅದಿರ್ಲಿ ಓಪನ್ ಮಾತಾಡ್ಬೇಡಿ ಜಾಸ್ತಿ. ಎಕಡ ಅಂದಲ್ಲ, ಏನಕ್ಕೆ ಅಂದಂತೆ ನಮ್ಮ ಹುಡುಗನಿಗೆ ಎಕಡ ಅಂತ? ಯಾವ ಹುಡುಗನಿಗೆ ಏನಂತ ಎಕಡ ಅಂತ ಅಂದಲ್ಲ? ಯಾಕಂದ ನಮಗೆ ಯಾಕಂದ? ನಿಮ್ಮ ವಿಷಯ ಮಾತಾಡಿದ್ರಿ, ಹೇಳ್ದಾಗ ಮಾತಾಡ್ದ, ಅದಕ್ಕೆ ನಾನು ಅವ್ನು ಹೇಳ್ತಾ ಇದ್ದೀನಿ. ನೀನು ಯಾಕೆ ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ? ನಾನು ಮಾತಾಡ್ತಾ ಇದ್ದೀನಿ. ಸಾಕು ಮುಂದೆ ಅವ್ನಿಗೆ ಏನಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೆನ್ನೆ ಲೇಟ್ ಬಂತು, ನೆನ್ನೆ ಬರಲೇ ಇಲ್ಲ, ಫೋನು ಮಾಡಿಲ್ಲ, ಹಾಕಿದ್ದೆ ಒಂದಿನ ಎಲ್ಲ ಸ್ವಲ್ಪ. ನಾನೀಗ ಕೇಳ್ತಾ ಇದ್ದೀನಿ ಸರ್, ಎರಡನೇ ದಿನ ಇವತ್ತು 7:30 8:05 ಆಯ್ತು ಹಾಕ್ಬಂದಿದ್ದೀನಿ. ಒಂದು ಫೋನ್ ಬಂದಿಲ್ಲ. ಬೆಳಿಗ್ಗೆ ಹೋಗ್ತೇನೆ ಸರ್, ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ಆಮೇಲೆ ನೀವೇನು ಬೆಂಗಳೂರಲ್ಲಿ ಇಲ್ದವ್ರು ಆದ್ರೆ ನಿಮ್ಗೆ ಪರವಾಗಿಲ್ಲ, ಆಮೇಲೆ ಆರ್ಟ್ ಆಫ್ ಸಿಟಿಲಿ ನೀವು ಇರೋರು. ಏನು ಬೆಳಗ್ಗೆ ಆದ್ರೆ ನೀವು ಬರುವಾಗ ಹೆಂಗಿತ್ತು? ರೋಡ್ ಫುಲ್ ಖಾಲಿ ಇತ್ತಾ? ನೀವು ಬರುವಾಗ ಖಾಲಿ ಇಲ್ಲ? ನೀವು ಬರುವಾಗ ಖಾಲಿ ಇತ್ತ? ತುಂಬಾ ಕಷ್ಟ ಇದೆ ಟ್ರಾಫಿಕ್. ನೋಡಿ, ನಾನು ರಾಜನಗರ ಫಸ್ಟ್ ಬ್ಲಾಕಿಂದ ಇಲ್ಲಿ ಬರೋಕ್ಕೆ 45 ನಿಮಿಷ ತೊಗೊಂಡಿದ್ದೀನಿ. ಇಲ್ಲಿಂದ ನನಗೆ ಬರೀ 4 ಕಿಲೋಮೀಟ್ರ್, 45 ನಿಮಿಷ ಆಗಿದೆ. ಫಸ್ಟ್ ಬ್ಲಾಕ್ ನಮ್ಮ ಮನೆ, ಇಲ್ಲಿಗೆ ಎಷ್ಟು ಟೈಮ್ ನೋಡಿ. ಇಲ್ಲಿ 8:10ಕ್ಕೆ ನನ್ನ ಮನೆ ಬಿಟ್ಟೆ, 5 ನಿಮಿಷ ಪೆಟ್ರೋಲ್ ಹಾಕ್ತೆ. ಇಲ್ಲಿಗೆ ಬರೋಕ್ಕೆ ನೋಡಿ 9 ಗಂಟೆ. ಟ್ರಾಫಿಕ್ ಪ್ರಾಬ್ಲಮ್ ಇದೆ. ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಬೇಡಿ. ಯಾವಾಗಲೂ ನಿಮಗಿಲ್ಲ ಏನೋ ಬಂದು ಏನಾಯ್ತು ಅಂತ ನೋಡಿ. ಈ ಗಾಡಿ ಬರೋದಿರೋ ಅವೆಲ್ಲ ಏನು ಗೊತ್ತಾ, ಯಾರು ನಿಮ್ಗೆ ಇಗ್ನೋರ್ ಮಾಡ್ತಾ ಇಲ್ಲ. ತಿಳ್ಕೊಬೇಡಿ. ಇಷ್ಟೊಂದು ಜನ ಸೆಲೆಬ್ರಿಟೀಸು, ಇಷ್ಟೊಂದು ವಿಷಯ ಒಂದೇ ವೇದಿಕೆ ಮೇಲೆ ಸಿಗ್ತೀರ ಅಂದಮೇಲೆ ನಮ್ಮ ಪತ್ರಿಕೆಯವರು, ನಮ್ಮ TV ಮಾಧ್ಯಮದವ್ರು ಯಾರು ಕಾಣಿಸ್ತಾ ಇಲ್ಲ. ಅಗಳಪ್ಪ ನೆನವೇರ ಮಾಡಿದ್ರೆ ಅಲ್ಲೇ ಬಂದರು. ಬನ್ನಿ ಬನ್ನಿ ಬನ್ನಿ, ಎಲ್ಲ ಓಕೆ. ಕೈಯಲ್ಲಿ ಪೆನ್ ಇಲ್ಲ, ಪೇಪರ್ ಇಲ್ಲ, ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ಏನಿದು ಒಂದು ಅರ್ಥ ಆಗ್ತಿಲ್ವಲ್ಲ. ಅರೆ ಎಲ್ಲರೂ ಒಂದೇ ಕಲರ್ ಜರ್ಸಿ ಬೇರೆ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಕೈಯಲ್ಲಿ ಬ್ಯಾಟು, ಅವ್ರ ಕೈಯಲ್ಲಿ ಬಾಲು, ಏನೂ ಅರ್ಥ ಆಗ್ತಿಲ್ವಲ್ಲ. ಅದೇನು ಕೇಳೋಣ ಬನ್ನಿ. 6 ಟೀಮ್ಗಳ ನಡುವೆ ಯುದ್ಧ. ಅಶೋಕ, ಹೇಗೆ ನಡೀತಿದೆ ಮಗ ಜೀವನ? ಬ್ರೋ ಪರವಾಗಿಲ್ಲ, ಏನೋ ಗಂಟ್ಲು ಊಷ್ಟಾಗಿತ್ತು ನಿಮ್ದು, ವಾಪಸ್ ಬಂದ್ಬಿಟ್ರೆ ಹೆಂಗಿದೆ? ಯಾಕೆ ಹೇಳೋ? ಯಾಕೆ? ನಮ್ಮ ಮಾಧ್ಯಮದವ್ರು ಮ್ಯಾಚ್ ಆಡ್ತವ್ರೆ ಮಾಮ್. ವಾವ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಫ್ರೆಂಡ್ಸ್. ಇವತ್ತು ನಾವು BCL ಸ್ಯಾಂಡಲ್ವುಡ್ ಅಲ್ಲಿ ಎಲ್ ಭಯ ನಾವು ಟ್ರೇಡ್ ಮಾರ್ಕೆ ಮಾಡಿಲ್ಲ. ಬನ್ನಿ, ಇದುವೇ ಕಮರ್ ಫಿಲ್ಮ್ ಫ್ಯಾಕ್ಟರಿ ಪ್ರೆಸೆಂಟ್ಸ್ BCL ಸ್ಯಾಂಡಲ್ವುಡ್. ನಮ್ಮ 6 ಟೀಮ್ಗಳು BCL ಸ್ಯಾಂಡಲ್ವುಡ್ ಏನಿದ್ದಾರೆ ಆ ಟೀಮಿಂದ, ಅಂದರೆ ಪ್ರತಿಯೊಂದು ಟೀಮಿಂದ ಇಬ್ಬರಿಬ್ಬರನ್ನ ನಾವು ಚೂಸ್ ಮಾಡಿ ಒಂದು ಟೀಮ್ ಅಂತ ಫಾರ್ಮ್ ಮಾಡಿದ್ದೀವಿ. ಆ ಟೀಮ್ ಮೆಂಬರ್ಸು ಆಡ್ತಿರೋದು ಮೀಡಿಯಾದವ್ರ ಜೊತೆ. ಮೀಡಿಯಾ ಅವ್ರದ್ದು ಒಂದು ಟೀಮ್ ಇದೆ. ಸೊ ದಿಸ್ ಇಸ್ ಅ ಫ್ರೆಂಡ್ಲಿ ಮ್ಯಾಚ್ ಅಂತಾನೆ ಹೇಳಬೇಕು. ಏನಕ್ಕೆ ಗೊತ್ತಾ ಇದು ಆಡಿಸ್ತಿರೋದು ಮುಖ್ಯ ಉದ್ದೇಶ? ಒಂದು ಸಿನಿಮಾ, ಒಂದು ಸೀರಿಯಲ್ಲು ಅಥವಾ ಒಂದು ವಿಷಯ ಯಾವುದೇ ಒಂದು ಜನರ ಹತ್ರ ಬಹಳ ಹತ್ರ ತಲುಪೋದಂದ್ರೆ ಒಂದು ಮಾಧ್ಯಮದಿಂದ ಮಾತ್ರ ಸಾಧ್ಯ. ಸೊ ಮಾಧ್ಯಮದವ್ರಿಗೆ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ.
ಪ್ರತಿಯೊಂದು ಮ್ಯಾಚಲ್ಲಿ ಅವರು ಬರೀ ನೋಡೋದಕ್ಕೆ ಅಥವಾ ಕವರೇಜ್ ಮಾಡೋದಕ್ಕೆ ಮಾತ್ರ ಬರ್ತಾರೆ. ಬಟ್ ಇಲ್ಲಿ ನಮ್ಮ ಕಮರ್ ಫಿಲ್ಮ್ ಫ್ಯಾಕ್ಟ್ರಿ BCL ಸ್ಯಾಂಡ್ಲ್ವುಡ್ನಲ್ಲಿ ಅವರು ಕೂಡ ಆಟ ಆಡ್ತಿದ್ದಾರೆ. ಎಸ್ ದಟ್ಸ್ ರೈಟ್. BCL ಸ್ಯಾಂಡ್ಲ್ವುಡ್ ಟೀಮ್ನ ಮೇನ್ ಅಂದ್ರೆ ಕೆ ಕಮರ್ ಫಿಲ್ಮ್ ಫ್ಯಾಕ್ಟ್ರಿ. ಶಾರ್ಟ್ ಫಾರ್ಮ್ ತುಂಬಾ ಶಾರ್ಟ್ ಫಾರ್ಮ್ ಮಾಡ್ಬಿಡ್ತೀರಾ ಅಲ್ವಾ ನೀವು? ಸುಮ್ಮನೆ ಯಾಕೆ ರಿಸ್ಕ್ ಅಷ್ಟು ದೊಡ್ಡದಾಗಿ ಹೇಳೋದು ಅನ್ಕೊಂಡು ಶಾರ್ಟ್ ಫಾರ್ಮ್ ಅಲ್ಲಿ ಕೇಳಿ ಬಿಡ್ತಾರೆ ಸಾಕು. ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ ಕಮರ್ ಅವರಿಂದ ಕಲ್ತೀನಿ. ಸೊ ಎನಿವೇಸ್ ಕಮರ್ ಅವ್ರ ಕ್ಯಾಪ್ಟನ್ ಆಫ್ ದ ಟೀಮ್. ಕಮರ್ ಅವರೇ ಹೇಳಿ, ನಿಮಗೆ ಈ BCL ಐಡಿಯಾ ಬಂದಿದ್ದು ಸೂಪರು, ನಂತರ ಸ್ಯಾಂಡ್ಲ್ವುಡ್ಡಲ್ಲಿ ಇದು ಪ್ರಪ್ರಥಮ ಬಾರಿಗೆ ಮಾಡ್ತಿರೋದು ಇನ್ನೂ ಸೂಪರು, ಅದರಲ್ಲೂ ಮಾಧ್ಯಮದವ್ರಿಗೆ ಈ ರೀತಿ ಪ್ರಾಮುಖ್ಯತೆ ಕೊಡ್ತಿರೋ ಅದು ಡಬಲ್ ಸೂಪರು. ಇದ್ರ ಬಗ್ಗೆ ನೀವು ಹೇಳಿ. ಫಸ್ಟ್ ನಾನು ಥ್ಯಾಂಕ್ಸ್ ಅಂತೀನಿ ಮೀಡಿಯಾಗೆ. ಅಪ್ರೋಚ್ ಮಾಡಿದ್ರು, ಐ ವಾಂಟ್ ಟು ಪ್ಲೇ ವಿತ್ ದ BCL. ಐ ಅಪ್ರಿಷಿಯೇಟ್ ಹೌ ದೇ ಆರ್ ಕಮಿಂಗ್ ಅಂಡ್ ಸಪೋರ್ಟ್ ಫಾರ್ ದ BCL ಹಿಯರ್. ವೆರಿ ನೈಸ್. ಸೊ ವಿ ಆರ್ ನೌ ಇನ್ ದ ಫ್ಲೋರ್. ಸೂಪರ್ ಸರ್, ಸೂಪರ್ ಫ್ಯಾಂಟಾಸ್ಟಿಕ್. ಹಾಗೆ ಮೀಡಿಯಾ ಟೀಮ್ನ ಕ್ಯಾಪ್ಟನ್ ಸರ್, ಪ್ರತಿ ಕಡೆ ಯಾವುದೇ ಒಂದು ಒಳ್ಳೆ ಫಂಕ್ಷನ್ ಆಗಿರ್ಬೋದು, ಒಂದೇನೋ ಒಂದು ಸಿನಿಮಾಗೆ ಸಂಬಂಧಪಟ್ಟಿರೋದಿರ್ಬೋದು, ಪರ್ಸ್ನಲ್ ವಿಷಯದಿರ್ಬೋದು, ಈ ಸೆಲೆಬ್ರಿಟೀಸ್ ಅಂತ ಬಂದಾಗ ಅವ್ರ ವಿಷಯಗಳನ್ನೆಲ್ಲ ನೀವು ಪ್ರತಿಯೊಂದು ತಿಳ್ಕೊಂಡು ಮಾಧ್ಯಮದ ಮೂಲಕ ಎಲ್ಲರಿಗೂ ತೋರಿಸಿದ್ರಿ. ಇವತ್ತು ಈ ಒಂದು ಕವರೇಜ್ ಅಂತ ಬಂದಾಗ ನೀವು ಕೂಡ ಆಡ್ತೀರಿ ಅಂದಾಗ ನಿಮ್ಗೆ ಯಾವ ಥರ ಖುಷಿ ಆಯಿತು, ಪ್ಲಸ್ ಕಮರ್ ಅವ್ರಿಗೆ ಯಾವ ಥರ ಥ್ಯಾಂಕ್ಸ್ ಹೇಳ್ತೀರಾ? ಇಲ್ಲ ಏನಿಲ್ಲ, ಅವತ್ತು ಕಮರ್ ಅವ್ರದ್ದು ಪ್ರೆಸ್ ಮೀಟ್ ಅಟೆಂಡ್ ಮಾಡೋಕೆ ಎಲ್ಲರೂ ಹೋಗಿದ್ವಿ ಮೀಡಿಯಾದವರು. ಅವತ್ತು ಕರೆದ್ರು ಎಲ್ಲರಿಗೂ, ನೀವು ಆಡ್ತೀರಿ ಆಡಿ ಸರ್ ನೀವು ಒಂದು ಟೀಮು ಅಂತ ಅಂದ್ಬಿಟ್ಟು. ಯಾಕೆ ಆಡಬಾರ್ದು, ಸರಿ ಆಡೋಣ ಅಂತ. ಯಾಕೆ ಎಲ್ಲ ಅನ್ಕೊಂಡಿದ್ರೆ ಮೀಡಿಯಾದವ್ರು ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಕವರ್ ಮಾಡೋದು ಜನಕ್ಕೆ ಕೊಡೋದು ಅಂತ. ನಾವು ಮನುಷ್ಯರೇ, ನಮಗೂ ಬೇಕು. ಸೂಪರ್. ಸೊ ದಾಟ್ಸ್ ದ ಪವರ್ ಆಫ್ ಕಮರ್. ಓಕೆ ಸರ್, ಈ ಒಂದು BCL ಸ್ಯಾಂಡ್ಲ್ವುಡ್ ಮುಖಾಂತರ ಮೀಡಿಯಾದವ್ರು ಯಾರು ಅಂತ ಜನಗಳಿಗೆ ಗೊತ್ತಾಗತ್ತೆ. ಫ್ಯಾಂಟಾಸ್ಟಿಕ್ ಅಲ್ಲ? ನೈಸ್. ಜೋಶಲ್ಲಿ ಇದ್ದೀರಾ ಸರ್? ಅದು ಭಯದಲ್ಲಿ ಇದ್ದೀರಾ? ನರ್ವಸ್ಸು? ಭಯ ಅನ್ನೋದೇ ಇಲ್ಲ. ಮೀಡಿಯಾ ಜನ ಭಯ ಬೀಳ್ಬೇಕು ಅಂತೀರಾ? ಹಂಗಲ್ಲ, 4ನೇ ಅಂಗ. ಭಯ ಅನ್ನೋದನ್ನೆಲ್ಲ ಬಿಟ್ಟು ಬದುಕ್ತಾ ಇದ್ದೀರಾ. ಬಟ್ ಸೂಪರ್, ನಿಮ್ಮ ಟೀಮ್ ಕಡೆಯಿಂದಾನು ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಸೊ ವಿ ಆರ್ ರಿಯಲಿ ಕೀನ್. ಕಾಂಟ್ರವರ್ಸಿ ಆಗಿದೆ ಇಲ್ಲಿ. ಏನಾಯ್ತು? ಕಮರ್ ಅವರು ಬಾಲ್ ಕ್ಯಾಚ್ ಮಾಡ್ತಾರೋ ಇಲ್ವೋ, ಅಲ್ಲಿ ಕೂತ್ಕೊಂಡು ಏನೋ ಇನ್ನೊಂದು ಕ್ಯಾಚ್ ಮಾಡ್ತಾರೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತಾ ಹೇಳ್ತೀನಿ. ಏನಂತೀರಾ ಕಮರ್ ಅವರೇ? ಹೌದಾ? ಓಕೆ ಓಕೆ ಓಕೆ. ಆಕ್ಚುಲಿ ನೀವು ಆವಾಗಲೇ ಕೇಳ್ಕೊಂತಾ ಇದ್ರಿ, ನಾನು ನೋಡಿದೆ ಕಮರ್ ಅವ್ರು ನಿಮ್ಮ ಸೈಡ್ ಇರಬೇಕಾಗಿತ್ತು ಅಂತ. ಇವಾಗ ಏನು ಇಲ್ಲ ಕಮರ್ ನಮ್ಮ ಸೈಡ್ ಬೇಕಾಗಿಲ್ಲ, ನಮಗೆ ಮಧ್ಯ ಏರಿ ಅಂತ. ನೀವು ಸೆಂಟ್ರಲ್ ಇದ್ಬಿಡಿ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ರಿ ಅಲ್ಲಿ ಅಂತ ಅಲ್ಲ. ಯಾರಿಗೂ ಮ್ಯಾಚ್ ಫಿಕ್ಸ್ ಮಾಡೋಕೆ ಕಷ್ಟ ಇದೆ. ಇಬ್ಬರನ್ನೇ ಹಾಕೊಂಡಿದ್ದಾರೆ ಎಲ್ಲ ಟೀಮಿಂದ. ನಾವು ನೋಡಿ ಎಲ್ಲ ಒಂದೇ ಮೀಡಿಯಾ ಟೀಮು. ಎಕ್ಸಾಕ್ಟ್ಲಿ. ಮೀಡಿಯಾ ಎಲ್ಲರಿಗಿಂತ ಒಂದೇ ಸ್ಟ್ರಾಂಗ್ ಇರೋದು ನೋಡಿ, ಒಪ್ಕೊಂಡ್ಬಿಟ್ಟಿದ್ದಾರೆ ಅವರೇ. ಕರೆಕ್ಟ್, ನಾವು ಸ್ಟ್ರಾಂಗೇ. ಆದ್ರೆ ಅವ್ರೇನ್ ಮಾಡಿದ್ರು, ಎಲ್ಲ ಟೀಮಿಂದ ಇಬ್ಬರು ಹಾಕೊಂಡ್ಬಂದಾರೆ ನಮ್ಮ ಮೇಲೆ ಫೈಟ್ ಮಾಡಕ್ಕೆ. ಎಕ್ಸಾಕ್ಟ್ಲಿ ರೈಟ್. ಸೊ ಲೆಟ್ಸ್ ನಾಟ್ ವೇಟ್ ಫಾರ್ ದ ಟಾಸ್. ಕಮರ್ ಅವರೇ, ಟಾಸ್ಗೆ ಕಾಯೋದು ಬೇಡ ಬ್ರದರ್, ಅಂಪೈರ್ ಕರ್ಸ್ಬಿಡಿ. ಎಸ್. ಸೊ ನಮ್ಮ BCL ಸ್ಯಾಂಡಲ್ವುಡ್ ನ ಅಂಪೈರ್ ಆದಂತಹ ಮುರುಘಸುಂದರಂ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋಣ. ಇದು ಸ್ಯಾಂಡ್ಲ್ವುಡ್ ನ ವಿಶೇಷ ನಾಣ್ಯ. ಸೊ ಯಾರು ಕಾಲ್ ಮಾಡ್ತಾರೆ ಅಂತ ನೀವು ಮುಂದುವರಿಸಬೇಕು ಸರ್. ದೇ ಹ್ಯಾವ್ ಟು ಕಾಲ್ ಆಕ್ಚುಲಿ ಅಂತೀರಾ? ಅವರೇ ಕಾಲ್ ಮಾಡಕ್ಕೆ ಅವ್ರಿಗೆ ಬಿಟ್ಬಿಟ್ರಾ? ಓಕೆ ಸರ್, ಇಟ್ಸ್ ಇನ್ ಯೋರ್ ಹ್ಯಾಂಡ್. ನೀವೇ ಕಾಲ್ ಮಾಡ್ಬೇಕಂತೆ. ಡಾಕ್ಟರ್ ರಾಜ್ಕುಮಾರ್. Yes, and he has won the toss. 6 ಟೀಮ್ಗಳ ನಡುವೆ ಯುದ್ಧ. ಎಲ್ರೂ ಎದುರಿಸಿ ನಿಂತವನ್ ಮಾತ್ರ ಗೆದ್ದ. ಅಣ್ಣಯ್ಯ, ಇದು ಬಾಕ್ಸ್ ಕ್ರಿಕೆಟ್ ಲೀಗ್. Make this new history. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರಿಗಳಿಗಾಗಿ ಬೇಕು ಪ್ರಾಯ್ಸು, ಮಜಾ ಮಾಡೋದಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ with your full voice. This is box, we get
ಮನವನ್ನೇ ಸೆಳೆಯುವ ನೋಟ ಬನ್ನಿ ಬನ್ನಿ ನೋಡಿ ಮೋಜಿನ ಆಟ 6 ತಿಂಗಳ ಆರ್ಭಟ ನೋಡಿ ಎಂಟರ್ಟೈನ್ಮೆಂಟ್ ಇನ್ ಆಟದ ಜೋಡಿ ಎಲ್ಲೂ ನೋಡೆ ಇಲ್ಲ ಇಂಥ ಒಂದು ಶೋರಿ ಮೀಡಿಯಾದವ್ರಿಗೆ ಮೊದಲನೇ 6 ಬಂದಿದೆ. ಈಗ 6ನ ಸುರಿಮಳೆ ಬರುತ್ತಾ? ಈಗ ಅವರ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಔಟ್ ಬೋಲ್ಡ್ 6 ಟೀಮ್ ಪ್ಲೇ ಬಾಲ್ ಎಲ್ರೂ ಎದುರಿಸಿ ನಿಂತವನ್ ಮಾತ್ರ 6 ರನ್ಸ್. ಓ ಓ ಓ ಓ ಓ ಓ This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ತಾರಿಗಳಿಗಾಗಿ make some noise. White ball. Rise up right now. Let me see your hand, let it swing. 6 runs. 6 runs. ಕಡೆಗೆ ಎಲ್ಲರ ಓಟ ತನು ಮನವನ್ನೇ ಸೆಳೆಯುವ ನೋಟ ಬನ್ನಿ ಬನ್ನಿ ನೋಡಿ ಮೋಜಿನ ಆಟ 6 ತಿಂಗಳ ಆರ್ಭಟ ನೋಡಿ ಎಂಟರ್ಟೈನ್ಮೆಂಟ್ ಇನ್ ಆಟದ ಜೋಡಿ ಎಲ್ಲೂ ನೋಡೆ ಇಲ್ಲ ಇಂಥ ಒಂದು ಶೋರಿ Five overs ಆದ್ಮೇಲೆ it's 65 runs For 2 wickets. Loss of 2 wickets, 22 extras. The target is 66. ಫಸ್ಟ್ ರ್ಯಾಂಕ್ ರಾಜು ಅವರು ನಾನ್ ಸ್ಟ್ರೈಕ್ ಅಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಬ್ಯಾಟಿಂಗ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರಾ ಇಲ್ವಾ ನೋಡ್ಬೇಕು. ಮಾತ್ರ ಗೆದ್ದ ಅಣ್ಣಯ್ಯ ಇದು ಬಾಕ್ಸ್ ಕ್ರಿಕೆಟ್ ಲೀಗ್. Very nice, very nice, very ಫಸ್ಟ್ ರ್ಯಾಂಕ್ ರಾಜು ಅವರು ಫಸ್ಟ್ ಬಾಲ್ ಅಲ್ಲೇ ರನ್ ಔಟ್ ಆಗ್ಬಿಟ್ಟು ಖುಷಿಯಾಗಿ ಪೆವಿಲಿಯನ್ ಕೊಟ್ಬಿಟ್ಟಿದ್ದಾರೆ. ಸೂಪರ್. ಮೀಡಿಯಾ ಟೀಮ್ ಅವ್ರಿಗೆ ಇದೊಂಥರ ಪ್ಲಸ್ ಪಾಯಿಂಟ್. ಮಿಸ್ಸಿಂಗ್ ಬಾಯ್ ಆಗ್ಬಿಟ್ರೆ ಗುರು ಅವರೇ. ಫಸ್ಟ್ ರ್ಯಾಂಕ್ ರಾಜು ಅವರ ಹೆಸರನ್ನ ಚೇಂಜ್ ಮಾಡಿದೀವಿ. ರನ್ ಔಟ್ ರಾಜು ಆಗ್ಬಿಟ್ಟಿದ್ದಾರೆ ಫಸ್ಟ್ ಬಾಲ್ ಅಲ್ಲಿ ಅವರು. ಆಲ್ರೈಟ್, ನೆಕ್ಸ್ಟ್ ಬ್ಯಾಟ್ಸ್ಮನ್ ಸ್ಟೇಜ್ಗೆ ಬರ್ತಾ ಇದ್ದಾರೆ. ವಿಷ್ಣು ರಘುವೀರ್ ಅವರು ಇವಾಗ ಬ್ಯಾಟಿಂಗ್ ಬಂದಿದ್ದಾರೆ. ಪ್ಲೇ ಬಾಲ್. Yes, that's a 6 runs. ಮತ್ತೊಂದು ಬ್ಯಾಕ್ ಟು ಬ್ಯಾಕ್ 6. ಹೀಗೆ ಹೋಗ್ತಿದ್ರೆ BCL ಟೀಮ್ ಗೆಲ್ಲೋದು ಫಿಕ್ಸ್. ನೋ ಬಾಲ್. 6 runs. 3 6 ಪ್ಲಸ್ ಫ್ರೀ ಹಿಟ್. Dead ball. Come on media team, ಎಲ್ಲರೂ ಜೋಶಲ್ಲಿ ಚಪ್ಪಾಳೆ ತಟ್ಟಿ. Six runs. ಅದ್ಭುತವಾದ ಹೊಡೆತ. No ball. 6 runs. ಗೆಲುವಿನ ಕಡೆಗೆ ಎಲ್ಲರ ಓಟ ತನು ಮನವನ್ನೇ ಸೆಳೆಯುವ ನೋಟ ಮೊದಲನೇ ಓವರ್ ಮುಗಿದಿದೆ. ದ ಸ್ಕೋರ್ ಈಸ್ 34 for 1. ಎಕ್ಸ್ಟ್ರಾಸ್ 4. 1 ಓವರ್ಗೆ 34. 6
6 runs. 6 ಟೀಮ್ ಚೆನ್ನಾಗಿ ಆಡ್ತಿದ್ದಾರೆ. ಒಂದು 4 ಒಂದು 6 ಹೀಗೆ ಹೋದ್ರೆ ಅವ್ರ ಕಡೆ ಗೆಲ್ಲೋದು ಮ್ಯಾಚ್ ಫಿಕ್ಸ್. ಯೋಗಾನಂದ್ ಅವ್ರು ಏನಾದ್ರು ಕೈ ಚಳಕ ತೋರಿಸ್ತಾರ? 6 runs. ಒಳ್ಳೆ ಶಾಟ್, ಖಂಡಿತವಾಗ್ಲೂ 2 6 1 4 ಗೋಯಿಂಗ್ ಆಸಮ್. ಗುಡ್ ಬಾಲ್ ಸರ್, ಗುಡ್ ಬಾಲ್, ಗುಡ್ ಫೀಲ್ಡಿಂಗ್. ಕೇವಲ 11 ರನ್ ಬೇಕು, ಇನ್ನ 20 ಬಾಲ್ಗಳಿದೆ. ಸ್ಕೋರ್ is 45 for 1.4 overs and ಇಂಡಿವಿಜುವಲ್ ಸ್ಕೋರ್ ಬಂದು 6 runs. That's 6. ಬಾಲ್ ಸ್ಪಿನ್ ಆಗ್ತಿಲ್ಲ. ಯೋಗಾನಂದ್ ಸರ್ ಅವರು ಫುಟ್ಬಾಲ್ ಆಡ್ತಿದ್ದಾರೆ, ಅವ್ರು ಫುಟ್ಬಾಲ್ ಪ್ಲೇಯರ್ ಅಂತ ನಮ್ಗೆ ಗೊತ್ತು, ಆದ್ರೂ ಇವತ್ತು ಕ್ರಿಕೆಟ್ ಆಡ್ತಿದ್ದಾರೆ. ಪ್ಲೇ ಬಾಲ್ ಕೈಯಲ್ಲೇ ಮಾಡಿ ಸರ್ ಬೌಲಿಂಗ್ ಯೋಗಾನಂದ್ ಸರ್. ಕತೆ ಮುಗಿದು ಹೋಯಿತು. ಸುನಿಲ್ ತಗೊಂಡೆ ನಡೀರಿ ಇದು. ಓ ವಾಟ್ ಅ ಮ್ಯಾಚ್, ಫ್ಯಾಂಟಾಸ್ಟಿಕ್. ಫ್ರೆಂಡ್ಲಿ ಮ್ಯಾಚ್ ನಿಜವಾಗ್ಲೂ ಬಹಳ ಎಕ್ಸೈಟಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಸ್ಪೋರ್ಟಿವ್ ಆಗಿ ಇಷ್ಟು ಜನ ಬಂದು ನೀವು ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ನಿಜವಾಗ್ಲೂ ಆ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ಅವರ್ ಮೀಡಿಯಾ ಪೀಪಲ್. ವಿಷಯ ಏನಂದ್ರೆ ನೀವು ಯಾವ ರೀತಿ ನಮಗೆಲ್ಲ ಸಪೋರ್ಟ್ ಮಾಡ್ತೀರೋ, ಇವತ್ತು BCL ಮೂಲಕ, ಕಮರ್ ಫಿಲ್ಮ್ ಫ್ಯಾಕ್ಟ್ರಿ ಮೂಲಕ ನಿಮಗೂ ಕೂಡ ಮನೋರಂಜನೆ ಕೊಟ್ಟು ನಿಮಗೂ ಕೂಡ 100ಕ್ಕೆ 100 ಸಪೋರ್ಟ್ ಮಾಡಿದ್ದಾರೆ. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ, ಆಲ್ ಒನ್ ಅಂಡ್ ಆಲ್ ಟುಗೆದರ್, ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸರ್, ಕ್ಯಾಪ್ಟನ್ ಸರ್, ಹೇಗಿತ್ತು ಮಜಾ? ಆಟದ ಮಜಾ ಹೇಗಿತ್ತು? ಸೋಲು ಗೆಲುವು ಬಿಟ್ಬಿಡಿ, ಆಟ ಮಜಾ ಹೇಗಿತ್ತು? ಸೋಲು ಗೆಲುವು ನಾವು ಅನ್ಕೊಂಡು ಬಂದೇ ಇರಲಿಲ್ಲ. ಯಾರೋ ಒಬ್ರು ಗೆಲ್ಲಬೇಕು, ಯಾರೊಬ್ರು ಸೋಲ್ಲೇಬೇಕು. ಇಬ್ರು ಗೆಲ್ಲಕ್ಕಾಗಲ್ಲ, ಇಬ್ರು ಸೋಲಕ್ಕಾಗಲ್ಲ. ಆಟ ಆಡಿದೀವಿ, ಎಂಜಾಯ್ ಮಾಡಿದೀವಿ. ದಿವಸ ಮಾಮೂಲಿ ಮೀಡಿಯಾ ವರ್ಕು ಕೆಲಸ ಅದು ಮಾಡೋ ಜೊತೆಗೆ ಒಂಥರ ಎಂಟರ್ಟೈನ್ಮೆಂಟ್. ಎಲ್ಲರೂ ಖುಷಿ ಸಿಕ್ತು. ಎಲ್ಲ ಫ್ರೆಂಡ್ಸ್ಗಳು ಸಾಥ್ ಕೊಟ್ಟರು. ಅದು ರಾತ್ರಿ ಡಿಸೈಡ್ ಆಗಿದ್ದು. ನಮ್ಮ ಮ್ಯಾಚ್ ಆಡಿದ ಅಭ್ಯಾಸ ಇಲ್ಲ, ಅಂದರೆ ಈ ಬಾಲಲ್ಲಿ ಆಟ ಆಡಿದ ಅಭ್ಯಾಸ ಇಲ್ಲ, ಈ ಬಾಲೇ ಪಿಚ್ ಆಗ್ತಾ ಇಲ್ಲ, ಪ್ರಾಕ್ಟೀಸ್ ಇಲ್ಲ. ಬೇರೆ ಮಾಮೂಲಿ ಟೆನ್ನಿಸು ಕಾರ್ಕೆಲ್ಲ ಆಡಿದ್ದೀವಿ. ಸಾಫ್ಟ್ ಬಾಲಲ್ಲಿ ಆಡೇ ಇಲ್ಲ, ಅಭ್ಯಾಸ ಇಲ್ಲ ಸಾಫ್ಟ್ ಬಾಲಲ್ಲಿ, ಫಸ್ಟ್ ಟೈಮು. ಆದರೂ ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳು, ಅವರು ಫ್ರೆಂಡ್ಸೇ. ಅವರೆಲ್ಲ ಒಂದು 10 ಡೇಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಆಮೇಲೆ ನಮ್ಮ CCL ಪ್ಲೇಯರ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ದೊಡ್ಡ ಕಡೆ ಆಡಿ CCL ಪ್ಲೇಯರ್ಗಳ ಮೇಲೆ ನಾವು ಆಡಿದ್ದೀವಿ, ನಾವೇ ಗ್ರೇಟ್ ಅನ್ಕೊಬೇಕು. ಓಕೆ, ಫೈನ್. ಅವ್ರ ಮೇಲೆ ಫೈಟ್ ಮಾಡಿದೀವಲ್ಲ, ನಿಜವಾಗ್ಲೂ ನಾವು ಖುಷಿ ಪಡಬೇಕು. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು. ಹಾಗೆ ಕಮರ್ ಅವರು, ನೀವು ಹೇಳಬೇಕು ಇವಾಗ, ಹೇಗಿತ್ತು ಈ ಮ್ಯಾಚ್? ಮಜಾ ಇತ್ತು, ಗೆದ್ದಿದೆ. ಸೊ ಫಸ್ಟ್ ಟೈಮ್ ಥ್ಯಾಂಕ್ಸ್, ಮೀಡಿಯಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವ್ರಿಗೆ ಧನ್ಯವಾದ ಹೇಳ್ತಾರೆ. ನಿಮ್ಮ ಟೀಮ್ ಗೆದ್ಬಿಡ್ತಲ್ಲ, ಅವ್ರು ಸಪೋರ್ಟ್ ಮಾಡಲ್ವೇನೋ ನಿಮ್ಗೆ ಇವಾಗ? ಅಲ್ಲ, ನಮ್ಮ ಟೀಮ್ ಅವರು ಸಪೋರ್ಟ್ ಮಾಡಿದ್ದಾರೆ. ವಿ ವಾಂಟ್ ವಿಕೆಟ್ ಅಂತ ಹೇಳ್ತಿದ್ದಾರೆ ಅವರು. ನಮ್ಮ BCL ನಾವು ಗೆದ್ದಿದ್ರು, ಆದರೆ ಇವ್ರ ಸಪೋರ್ಟ್ ಇದೆಯಲ್ಲ, ಅವರೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ಬಂದು ಅವ್ರ ಕೆಲಸಗಳ ಬಿಟ್ಟು ಎಷ್ಟು ಬ್ಯುಸಿ ಇರ್ತಾರೆ ನಿಮಗೆ ಗೊತ್ತು. ಚಾನಲ್ ಅವ್ರು ಆಗ್ಬೋದು, ಎಷ್ಟು ಬ್ಯುಸಿ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಒಂದೊಂದ್ಸರಿ ರಾತ್ರಿ ಆದ್ರೂ ಟೈಮ್ ಮಾಡ್ಕೊಂಬಂದು ಅವ್ರು ಆಡಿ ಅವ್ರು ಸೋತಿದ್ದಾರೆ, ನಾವು ಗೆದ್ದಿದ್ದೀವಿ ಅನ್ನೋದಲ್ಲ, ಇದೊಂದು ಎಂಟರ್ಟೈನ್ಮೆಂಟ್ ಥರ ಇತ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್. ಸೊ ದಟ್ಸ್ ಇಟ್ ಫ್ರಮ್ ದ ಪ್ರೆಸೆಂಟೇಷನ್. ಮಗದೊಮ್ಮೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಹಕಾರ, ಸಪೋರ್ಟ್ ಸದಾ ನಮ್ಮ BCL ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿ ನಾವು ಒಂದು ಪ್ರೆಸೆಂಟೇಷನ್ ಮುಗಿಸ್ತಾ ಇವಿ. ಥ್ಯಾಂಕ್ ಯು. ದಿಸ್ ಇಸ್ ಕಮರ್ ಫಿಲ್ಮ್ ಫ್ಯಾಕ್ಟರಿ ಪ್ರೆಸೆಂಟ್ಸ್ BCL ಸ್ಯಾಂಡಲ್ವುಡ್. ನೋಡಲ್ಲ ಸ್ನೇಹಿತರೆ, ಇವತ್ತು ಶರತ್ ನಿಮ್ಗೆ ಏನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ದ. ಫಸ್ಟು ಸೀದಾ ಕರ್ಕೊಂಡೋಗಿ ಸೆಟ್ ಆಗ್ತಿರೋದು ತೋರಿಸ್ದೆ, ಎಷ್ಟು ಕಷ್ಟಪಟ್ಟಿದೆ ಅಂತ ತೋರಿಸ್ದೆ, ಯಾರ್ಯಾರು ಆಡ್ತಿದ್ದಾರೆ ಅಂತಲೂ ತೋರಿಸ್ದೆ, ಎಷ್ಟು ಟೀಮ್ ಆಡ್ತಿದೆ ಅಂತಲೂ ಹೇಳಿದೆ, ನಮ್ಮ ಮಾಧ್ಯಮದವ್ರು ಕೂಡ ಆಡ್ತಿರಂತ ಖುಷಿಯಾಗಿ ಹೆಮ್ಮೆಯಿಂದ ಹೇಳಿದೆ. ಇದ್ರ ಜೊತೆಗೆ ಇನ್ನೇನೇ ಇದ್ರು ಡೈರೆಕ್ಟಾಗಿ ಇಂಡೋರ್ ಸ್ಟೇಡಿಯಮಲ್ಲಿ ಆಟ ನೋಡಿದ್ರೆ ಚಂದ ಅಲ್ವಾ? ಆಲ್ರೈಟ್, ಇದು ಪೂರ್ತಿ ಮಾಹಿತಿ. ನಾನು ನೋಡ್ತೀನಿ ನಿಮ್ಮ ಗೆಳೆಯ ಶರತ್. ತರ